ನನಗೆ ರಾಜೇಶ್ ಕೋಟ್ಯಾನು ಒಂದೇ, ನಾಸಿರ್ ಸಜೀಬನು ಒಂದೇ. ಇದರಲ್ಲಿ ನಾನು ಯಾವುದಾದ್ರೂ ವ್ಯತ್ಯಾಸ ಮಾಡಿದರೆ ನನ್ನ ಪತ್ರಕರ್ತ ವೃತ್ತಿಗೆ, ನನ್ನ ಲೇಖಕ, ನನ್ನ ನೀತಿಗೆ ನಾನು ಅನ್ಯಾಯ ಮಾಡಿದೆ. ಧರ್ಮದ ಭಾಷೆ ದ್ವೇಷ ಆಗಬಾರ್ದು, ಧರ್ಮದ ಭಾಷೆ ಪ್ರೀತಿಯಾಗಿರುತ್ತೆ. ಈಗ ಮುಸ್ಲಿಮರು ಭಯೋತ್ಪಾದಕರು ಅಂತಂದರೆ ಗೌರಿ ಲಂಕೇಶ್ ಕೊಂದವ್ರೆ, ಹೌದು, ಕಲಬುರಗಿ ಕೊಂದವ್ರೆ, ಬನ್ಸಾರಿ ಕೊಂದವ್ರೆ. ಅಂದರೆ ಇಲ್ಲಿ ಶಾರುಖ್ ಖಾನ್ ಕೂಡ ಭಯೋತ್ಪಾದಕರಾಗಿ ಕಾಣ್ತಾರೆ, ಮುಲ್ಲಾ ಉಮರ್ ಕೂಡ ಅಥವಾ ತಾಲಿಬಾನಿಗಳು ಕೂಡ ಭಯೋತ್ಪಾದಕರಾಗಿ ಕಾಣ್ತಾರೆ. ಇರ್ಷಾದ್, ಈಗ ಹಿಂದಿನ ಸಂಚಿಕೆಯಲ್ಲಿ ನೀವು ಹೇಳಬೇಕಾದ್ರೆ ರಾಜೀವ್ ಕೋಟ್ಯಾನ್ ಅವ್ರನ್ನ ಮುಸ್ಲಿಂ ಹುಡುಗರು ಕೊಲೆ ಮಾಡಿದ್ರು ಅಂತ ಹೇಳಿದ್ರು. ನಿಮ್ಮ ನಂದು ಎರಡು ಪ್ರಶ್ನೆ ಇರೋದು. ಒಂದು, ಇಲ್ಲಿ ಕೊಲೆ ಮಾಡ್ತಿರೋರು ಕೇವಲ ಹಿಂದೂಗಳಲ್ಲ, ಮುಸ್ಲಿಮರು ಮಾಡ್ತಿದ್ದಾರೆ ಅನ್ನೋದು, ಅದನ್ನು ನೀವು ದಾಖಲಿಸಿದ್ದೀರಿ. ಅದ್ರ ಬಗ್ಗೆ ಒಂದು ಮಾತಾಡಬೇಕು. ಎರಡನೇದು ಅಂದರೆ, ನೀವು ಒಬ್ಬ ಮುಸ್ಲಿಂ ಪತ್ರಕರ್ತರಾಗಿ ಇಲ್ಲಿ ಹಿಂದೂ ಹುಡುಗರು ಕೊಲೆಯಾಗಿರೋದನ್ನು ದಾಖಲಿಸಿದಿರಿ. ಅಂದರೆ ಅದು ನಿಮ್ಗೆ ಅಗತ್ಯ ಇತ್ತ ಅಂತ? ಯಾಕಂದರೆ ನೀವು ಮುಸ್ಲಿಂ, ನಿಮ್ಮ ಸಮುದಾಯದಷ್ಟೇ ನೀವು ದಾಖಲಿಸಬಹುದಿತ್ತಲ್ಲ. ಒಬ್ಬ ಪತ್ರಕರ್ತ ಯಾವತ್ತೂ ಅವನಿಗೆ ಧರ್ಮ ಇಲ್ಲ. ಪತ್ರಕರ್ತನಿಗೆ ಧರ್ಮ ಇರುವಂಥದ್ದು ಪತ್ರಿಕೋದ್ಯಮ. ನನ್ನ ಧರ್ಮ ವೈಯಕ್ತಿಕ, ಬಟ್ ನನ್ನ ವೃತ್ತಿ ಧರ್ಮ ಪತ್ರಿಕೋದ್ಯಮ. ಒಬ್ಬ ಪತ್ರಕರ್ತನಿಗೆ ಅಥವಾ ಒಬ್ಬ ಅಧಿಕಾರಿಗೆ, ಒಬ್ಬ ಲೇಖಕನಿಗೆ ಸಮಾಜದ ಕಣ್ಣಾಗಿರಬೇಕು. ಅವರು ಸಮಾಜದಲ್ಲಿ ಏನೆಲ್ಲ ನಡೆಯುತ್ತೆ ಅದನ್ನು ಯಾವುದೇ ರಾಗದ್ವೇಷ ಇಲ್ಲದೆ ಜನರ ಮುಂದೆ ತೆರೆದಿಡುವಂತಹ ಪ್ರಯತ್ನ ಮಾಡಬೇಕಾಗಿರುವಂಥದ್ದು ಒಬ್ಬ ಪತ್ರಕರ್ತನ ಕರ್ತವ್ಯ. ಓಕೆ, ನನಗೆ ರಾಜೇಶ್ ಕೋಟ್ಯಾನು ಒಂದೇ, ನಾಸಿರ್ ಸಜೀಬನು ಒಂದೇ. ಇದರಲ್ಲಿ ನಾನು ಯಾವುದಾದ್ರೂ ವ್ಯತ್ಯಾಸ ಮಾಡಿದರೆ ನನ್ನ ಪತ್ರಕರ್ತ ವೃತ್ತಿಗೆ, ನನ್ನ ಲೇಖಕ, ನನ್ನ ನೀತಿಗೆ ನಾನು ಅನ್ಯಾಯ ಮಾಡಿದ ಹಾಗೆ. ಆ ಕಾರಣಕ್ಕಾಗಿ ಸಮಾಜದಲ್ಲಿ ಏನು ನಡೀತಾ ಇದೆ ಅದನ್ನು ವಾಸ್ತವ ರೂಪದಲ್ಲಿ ನಾನು ಇಲ್ಲಿ ತಿಳಿದಿಟ್ಟಿದ್ದೇನೆ. ಇಲ್ಲಿ ನಾಸಿರ್ ಸಜೀಬ್ ಅವರ ನೋವುಗಳನ್ನು ಕೂಡ, ಅವರ ಕುಟುಂಬದ ನೋವುಗಳನ್ನು ಕೂಡ ನಾನು ಸಮಾಜದ ಮುಂದೆ ತಿಳಿದಿಟ್ಟಿದ್ದೇನೆ ಈ ಪುಸ್ತಕದ ಮೂಲಕ. ರಾಜೇಶ್ ಕೋಟ್ಯಾನ್ ಅವರ ಕುಟುಂಬದ, ಅವರ ತಾಯಿಯ, ಹೆಂಡತಿಯ ಕಣ್ಣೀರನ್ನು ಕೂಡ ಸಮಾಜದ ಮುಂದೆ ತೆರೆದಿಡುವಂಥ ಪ್ರಯತ್ನವನ್ನು ನಡೆಸಿದ್ದೀನಿ. ಈ ಎರಡನ್ನ ಸಮಾನವಾಗಿ, ಯಾವುದೇ ದುರುದ್ದೇಶ ಇಲ್ಲದೆ, ನನ್ನ ಉದ್ದೇಶ ಇಷ್ಟೇ ಇರುವಂಥದ್ದು. ಸಮಾಜ, ಈ ಜನರು ಯಾರೆಲ್ಲ ಕೊಲೆ ಮಾಡ್ತಾರೆ, ಯಾರೆಲ್ಲ ಧರ್ಮದ ಹೆಸರಲ್ಲಿ ವ್ಯಾಪಾರ ಮಾಡ್ತಾರೆ, ಯಾಕಂದರೆ ಯಾವುದೇ ಧರ್ಮ ದ್ವೇಷವನ್ನು ಕಳಿಸೋದಿಲ್ಲ. ಧರ್ಮದ ಭಾಷೆ ದ್ವೇಷ ಆಗಬಾರ್ದು, ಧರ್ಮದ ಭಾಷೆ ಪ್ರೀತಿಯಾಗಿರಬೇಕು. ಆದರೆ ಇಲ್ಲಿ ದ್ವೇಷದ ಮೂಲಕ ಜನರನ್ನು ವಿಭಜಿಸುವಂತಹ ಪ್ರಯತ್ನಗಳು ನಡೀತಾ ಇದೆ. ಕರಾವಳಿಯಲ್ಲಿ ದಶಕಗಳಲ್ಲಿ ನಡೀತಾ ಬಂದಿರೋದು ಅದೇ. ಧರ್ಮದ ಹೆಸರಲ್ಲಿ ನೀವು ಜನರನ್ನು ದ್ವೇಷ ಮಾಡಿ, ವಿಭಜನೆ ಮಾಡಿ, ಅಮಾಯಕರುಗಳ ಹತ್ಯೆಗೆ ಪ್ರೇರಣೆ ಕೊಟ್ಟು ಹಲವಾರು ಅಮಾಯಕರುಗಳ ಕೊಲೆಗೆ ಕಾರಣ ಆಗಿದ್ದೀರಿ. ಭಾಷಣ ಮಾಡಿದಂಥವರು ಭಾಷಣ ಮಾಡ್ಕೊಂಡು ಹೋಗ್ತಾರೆ, ಕೊಲೆ ಆದಂಥವರ ಪರಿಸ್ಥಿತಿ ಏನು, ಅವರ ಕುಟುಂಬದ ಪರಿಸ್ಥಿತಿ ಏನು? 10 ವರ್ಷ ಆಗಲಿ, 5 ವರ್ಷ ಆಗಲಿ, 12 ವರ್ಷ ಆಗಲಿ, 15 ವರ್ಷ ಆಗಲಿ, ಅವರಿಗೆ ಆ ನೋವು ಹೇಗೆ ಮರೆಯೋದಕ್ಕೆ ಸಾಧ್ಯ? ಅವರ ಕುಟುಂಬದ ಒಂದು ಉದ್ಯೋಗ ಮಾಡಿಕೊಂಡು ಆ ಕುಟುಂಬವನ್ನು ಸಾಕ್ತಾ ಇದ್ದಂತಹ ಒಬ್ಬ ವ್ಯಕ್ತಿ ದಿಢೀರಾಗಿ ಇಲ್ಲ ಅಂತಂದರೆ ಆ ಕುಟುಂಬದ ದಿಕ್ಕು ದೆಸೆಯನ್ನು ಕಳ್ಕೊಂಡಾಗುತ್ತೆ. ಅಲ್ಲ, ಈ ಧರ್ಮದ ಬಗ್ಗೆ ಮಾತಾಡ್ತಿರುವಾಗ ಧರ್ಮದ ಭಾಷೆ ಪ್ರೀತಿಯಾಗಿರ್ಬೇಕು ಅಂತ ಹೇಳ್ತಿದ್ರಲ್ಲ, ಇದನ್ನು ಎಲ್ಲ ಧರ್ಮದ ಏನು ಹುಟ್ಟು ಹಾಕಿದ್ರಲ್ಲ, ಧರ್ಮದ ಪ್ರವರ್ತಕರು ಅವರು ಕೂಡ ಅದನ್ನೇ ಕನಸ್ಕೊಂಡಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಕೊಲೆ, ಹಿಂಸೆ, ಗಲಭೆಗಳಾಗ್ತಿರೋದು ಧರ್ಮದಿಂದ. ಹೀಗಾಗಿ ನನ್ನ ಆಧುನಿಕ ಮನಸ್ಥಿತಿ, ನಾನು ಪರ್ಸನಲಾಗಿ ಹೇಳೋದಾದರೆ, ನನಗೆ ಯಾವುದೇ ಧರ್ಮ ಬೇಡಪ್ಪ, ನನ್ನ ಪ್ರೀತಿಯಿಂದ ನಾನು ಮನುಷ್ಯತ್ವ ಸಾಕು ಅಂತ ನಾನು ಬದುಕ್ತೀನಿ. ಅಂದರೆ ನನಗೆ ಹಿಂದುತ್ವನೂ ಬೇಡ, ಮುಸ್ಲಿಮ್ ಬೇಡ. ನೋಡಿ, ಧರ್ಮ ಎಂಬುದು ವೈಯಕ್ತಿಕ. ಈಗ ನನ್ನ ತಂದೆ ತಾಯಿ ಇರ್ಬೋದು, ನಿಮ್ಮ ತಂದೆ ತಾಯಿ ಇರ್ಬೋದು, ಅವರೆಲ್ಲರೂ ಆಸ್ತಿಕರು. ಅವರಿಂದ ಯಾರಿಗಾದರೂ ತೊಂದರೆ ಆಯಿತಾ, ಅನ್ಯಾಯ ಆಯಿತಾ? ಯಾವುದೇ ಧರ್ಮ ನೀವೊಬ್ಬರನ್ನು ಕೊಲ್ಲು, ಹಿಂಸೆ ಮಾಡು, ದ್ವೇಷ ಮಾಡು ಅಂತ ಹೇಳೋದಿಲ್ವಲ್ಲ. ಸೂಫಿ ಶರಣರು ಅದಕ್ಕೆ ಧರ್ಮ ಅಂತ ಬಂದಾಗ, ಈಗ ನಿಮ್ದೊಂದು ಧರ್ಮ ಇದೆ, ನಂದೊಂದು ಧರ್ಮ ಇದೆ. ನಾವು ಯಾವಾಗಲೂ ಯಾವುದರಲ್ಲಿ ಆಯಿತು ಸ್ಪರ್ಧೆ ಮಾಡ್ತಾ ಇರ್ತೇವೆ, ಪೈಪೋಟಿ ಇರುತ್ತೆ. ನಂದು ಶ್ರೇಷ್ಠ, ನಾನು ನಿನಗಿಂತ ಜಾಸ್ತಿ ಶ್ರೀಮಂತ, ನಾನು ನಿನಗಿಂತ ಜಾಸ್ತಿ ನನಗೆ ಬುದ್ಧಿ ಇದೆ, ಅಥವಾ ನನಗೆ ಜಾಸ್ತಿ ನನಗೆ ಬಲ ಇದೆ ಅಂತ ಆ ಸ್ಪರ್ಧೆಯಲ್ಲಿ ಧರ್ಮಗಳು ಕಣ್ಣು ಕಳ್ಕೊತಾ ಇದ್ದಾವೆ. ಹೌದು, ಮನುಷ್ಯತ್ವದ ಕಣ್ಣು ಕಳ್ಕೊತಾ ಇದ್ದಾವೆ. ಹಾಗಾಗಿ ಧರ್ಮಗಳೇ ಬೇಡ. ಅಲ್ಲ, ನಾನು ಹೇಳೋದು ಧರ್ಮ ವೈಯಕ್ತಿಕ. ನಾವು ಧರ್ಮವನ್ನು ಸಂಪೂರ್ಣವಾಗಿ ನಿರಾಕರಣೆ ಮಾಡೋಕ್ಕಾಗೋದಿಲ್ಲ. ಅವರವರ ವೈಯಕ್ತಿಕ ಧರ್ಮವನ್ನು ಅವರವರು ಪಾಲನೆ ಮಾಡೋದ್ರಿಂದ ಏನು ಸಮಸ್ಯೆ ಇಲ್ಲ. ಹಲವಾರು ಎಷ್ಟೋ ದಶಕಗಳಿಂದ ಧರ್ಮ ಎಂಬುದು ಅದು ಎಷ್ಟು ವರ್ಷಗಳಿಂದ ಇದೆ. ನಾವು ಅದನ್ನು ತಿರಸ್ಕಾರ ಮಾಡೋಕ್ಕಾಗಲ್ಲ. ಅವರವರ ವೈಯಕ್ತಿಕಗಳು, ಅವರವರ ಒಬ್ಬ ದೇವರನ್ನು ನಂಬೋದಕ್ಕೆ ಎಲ್ರಿಗೂ ಸಂವಿಧಾನದಲ್ಲಿ ಕೂಡ ಅವಕಾಶ ಇದೆ. ನಮ್ಮ ಧರ್ಮವನ್ನು ಪಾಲನೆ ಮಾಡೋದಕ್ಕೆ, ನಮ್ಮ ಧರ್ಮವನ್ನು ಪ್ರಚಾರ ಮಾಡೋದಕ್ಕೆ, ಮತ್ತೊಂದು ಧರ್ಮವನ್ನು ಪಾಲನೆ ಮಾಡೋದಕ್ಕೆ, ಅವರ ಧರ್ಮವನ್ನು ಪ್ರಚಾರ ಮಾಡೋದಕ್ಕೆ ಡಾಕ್ಟರ್ ಅಂಬೇಡ್ಕರ್ ಅವರು ಅವಕಾಶ ಕೊಟ್ಟಿದ್ದಾರೆ. ಭಾರತದ ಸಂವಿಧಾನದಲ್ಲಿ ಅವಕಾಶ ಇದೆ. ಧರ್ಮವನ್ನು ಯಾರು ನಿರಾಕರಣೆ ಮಾಡುವಂಥದ್ದು, ಧರ್ಮವನ್ನು ಪಾಲನೆ ಮಾಡಬೇಡಿ ಅಂತ ಹೇಳುವಂಥದ್ದು ಅಧಿಕಾರ ಯಾರಿಗೂ ಇಲ್ಲ. ಅವರವರ ಧರ್ಮವನ್ನು ಅವರವರು ಪಾಲನೆ ಮಾಡಲಿ. ಧರ್ಮ ಅಪಾಯ ಅಲ್ಲ, ಮತೀಯವಾದ ಅಪಾಯ, ಕೋಮುವಾದ ಅಪಾಯ. ಧರ್ಮದ ಭಾಷೆ ಪ್ರೀತಿಯಾಗಬೇಕು. ಧರ್ಮದ ಭಾಷೆ ಅದು ವ್ಯಾಪಾರ ಆಗಿರಬಾರ್ದು, ಅದು ದ್ವೇಷ ಆಗಿರಬಾರ್ದು ಎಂಬುದೇ ನನ್ನ ಅಭಿಪ್ರಾಯ.
ನೀವು ಧರ್ಮ ಧರ್ಮವನ್ನ ನಮ್ಮ ಧರ್ಮ ನಿನ್ಕಿಂತ ಶ್ರೇಷ್ಠ, ನಿಮ್ಮ ಧರ್ಮ ನಮ್ಗಿಂತ ಶ್ರೇಷ್ಠ ಅಂತ ಶ್ರೇಷ್ಠತೆ ವ್ಯಸನೆ ಬಿಟ್ಟು ಖಂಡಿತವಾಗಿ ಆ ಶ್ರೇಷ್ಠತೆ ವ್ಯಸನನೇ ಈ ರೀತಿಯ ಸಮಸ್ಯೆಗಳಿಗೆ ಕಾರಣ ಆಗ್ತಾ ಇರುವಂಥದ್ದು. ಒಬ್ಬ ಮನುಷ್ಯನಲ್ಲಿ ನನ್ನ ಧರ್ಮನೇ ಶ್ರೇಷ್ಠ, ಮತ್ತೊಂದು ಧರ್ಮ ನಿಕೃಷ್ಟ, ನನ್ನ ಧರ್ಮನೇ ಸತ್ಯ, ಮತ್ತೊಂದು ಧರ್ಮವೇ ಇಲ್ಲ, ನನ್ನ ಧರ್ಮದಲ್ಲೇ ಇರುವಂಥ ದೇವರೇ ಒಬ್ಬರು, ಮತ್ತೊಂದು ಧರ್ಮದಲ್ಲಿ ದೇವರೇ ಇಲ್ಲ ಎಂಬುದನ್ನು ಯಾವುದೇ ಕಾರಣಕ್ಕಾಗಿ ಒಪ್ಪೋಕ್ಕಾಗಲ್ಲ. ಅವರವರ ಧರ್ಮ, ಅವರವರ ದೇವರು ಅವರವರಿಗೆ ಶ್ರೇಷ್ಠ ಆಗಿರ್ತಾರೆ. ಸೊ ನಾವು ಅದನ್ನೇ ಹೇಳೋದಲ್ವಾ, ಭಾರತ ಎಂಬುದು ಸರ್ವ ಜನಾಂಗಗಳ ಶಾಂತಿಯ ತೋಟ ಅಂತ. ಒಂದು ತೋಟದಲ್ಲಿ ಅಲ್ಲಿ ಗುಲಾಬಿನ ಇರಬೇಕು, ಸೇವಂತಿಗೆ ಇರಬೇಕು, ಬೇರೆ ಬೇರೆ ಬಣ್ಣದ ಹೂಗಳಿರಬೇಕು. ಹಾಗಿದ್ರೇ ಅದು ಚಂದ. ಬೇರೆ ಈ ಧರ್ಮ, ನಮ್ಮ ಭಾರತ ಯಾಕೆ ವಿಶ್ವದಲ್ಲಿ ಶ್ರೀಮಂತ ಆಗಿರುತ್ತೆ ಅಂದರೆ, ನಮ್ಮಲ್ಲಿ ಬೇರೆ ಬೇರೆ ಧರ್ಮದ ಜನರಿದ್ದಾರೆ, ಬೇರೆ ಬೇರೆ ಭಾಷೆ ಮಾತಾಡುವಂಥ ಜನರಿದ್ದಾರೆ, ಬೇರೆ ಬೇರೆ ಜಾತಿಯನ್ನು ಅನುಸರಿಸುವಂಥ ಜನರಿದ್ದಾರೆ, ಬೇರೆ ಬೇರೆ ದೇವರನ್ನು ಒಪ್ಪುವಂಥ ಜನರಿದ್ದಾರೆ, ಬೇರೆ ಬೇರೆ ಸಂಸ್ಕೃತಿ, ಆಹಾರ ಸಂಸ್ಕೃತಿ ಇರ್ಬೋದು, ನಮ್ಮ ವಸ್ತ್ರ ಸಂಸ್ಕೃತಿ ಇರ್ಬೋದು, ಬೇರೆ ಬೇರೆ ಸಂಸ್ಕೃತಿಯನ್ನು ಅನುಸರಿಸುವಂಥ ಜನರಿದ್ದಾರೆ. ಎಲ್ಲರೂ ನಾವು ಕೂಡಿ ಬಾಳ್ತಾ ಇದ್ವಿ. ಈ ಕೂಡಿ ಬಾಳುವಂತಹ ಸಂಸ್ಕೃತಿಗೆ ಯಾರು ಕೊಳ್ಳಿ ಇಡ್ತಾ ಇದ್ದಾರೆ ಅವರನ್ನು ನಾವು ದೂರ ಇಡಬೇಕು. ಅವರನ್ನು ದೂರ ಇಡದಿದ್ರೆ, ಅವರನ್ನು ನಾವು ಬೆಳೆಸ್ತಾ ಹೋದ್ರೆ ಈ ರೀತಿಯ ರಕ್ತ ಕಣ್ಣೀರು, ಕರಾವಳಿಯ ರಕ್ತ ಕಣ್ಣೀರು ಇದು ಕೇವಲ ಕರಾವಳಿಗಷ್ಟೇ ಸೀಮಿತ ಆಗಿಲ್ಲ. ನಾಳೆ ಮಂಡ್ಯದ ಕಣ್ಣೀರು ಆಗಿರ್ಬೋದು, ಅಥವಾ ಉತ್ತರ ಕರ್ನಾಟಕ ಭಾಗದಲ್ಲಿ ಬಹಳ ಪ್ರೀತಿ, ವಿಶ್ವಾಸ, ಸೌಹಾರ್ದತೆ ಇರುವಂತಹ ನಿಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಕೂಡ ಈ ರೀತಿಯ ಧರ್ಮಾಂಧತೆ ಅಲ್ಲಿ ಹರಡುತ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಈಗ ಮೊತಾಲಿಕ್ ಅವರೆಲ್ಲ ಬಂದು ಬಜರಂಗ ದಳ, ಜೈ ಶ್ರೀರಾಮ್ ಸೇನೆ ಅಂತೆಲ್ಲ ಬಂದು ಶುರುವಾಗಿದೆ ಕೂಡ. ಇರಲಿ, ಅದನ್ನ ಮತ್ತೆ ಮಾತಾಡೋಣ. ಅಲ್ಲ, ನನಗಿಲ್ಲಿ ಪ್ರಶ್ನೆ ಇರೋದು, ಮುಸ್ಲಿಂ ಧರ್ಮದ ಬಗ್ಗೆ, ಮುಸ್ಲಿಮರ ಬಗ್ಗೆ ಒಂದು ಮಿತ್ ಇದೆ ಅಂತ ಹೇಳ್ತೀವಿ. ಏನು ಮಿತ್ತು? ಹಲವಾರು ಮಿತ್ತುಗಳಿದೆ. ಅದರಲ್ಲೂ ಒಂದು ಮಿತ್ತು, ಮುಸ್ಲಿಮರೆಲ್ಲ ಭಯೋತ್ಪಾದಕರು ಅಂತ. ಇಲ್ಲಿಗ ಮಂಗಳೂರಲ್ಲಿ ರಾಜೇಶ್ ಕೋಟ್ಯಾನೊಬ್ಬ ಹಿಂದೂವಿನ ಕೊಲೆಯಾಗಿದೆ, ಕೊಂದವರು ಮುಸ್ಲಿಮರು. ಹಾಗಾದರೆ ಮುಸ್ಲಿಮರು ಭಯೋತ್ಪಾದಕರು ಅನ್ನೋದನ್ನು ನೀವು ಒಪ್ಕೋತೀರಾ? ಮುಸ್ಲಿಂ ಭಯೋತ್ಪಾದನೆಗೆ ಯಾವುದೇ ಧರ್ಮ ಇಲ್ಲ. ಭಯೋತ್ಪಾದಕನೇ. ಯಾರೆಲ್ಲ ಧರ್ಮದ ಹೆಸರಲ್ಲಿ ಮತ್ತೊಬ್ಬರನ್ನ, ಅಮಾಯಕರನ್ನು ಕೊಲ್ಲೋದಕ್ಕೆ ಹೊರಡ್ತಾರೋ ಅವರೆಲ್ಲ ಭಯೋತ್ಪಾದಕರು. ಅದಕ್ಕೆ ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಕ್ರಿಶ್ಚಿಯನ್ ಇರಲಿ ಅಂತ ಇಲ್ಲ. ಗಾಂಧಿಯನ್ನು ಕೊಂದಂಥವ್ರು ಯಾರು ಮುಸ್ಲಿಮರಲ್ಲ, ಗೌರಿಯನ್ನು ಕೊಂದಂಥವ್ರು ಯಾರು ಮುಸ್ಲಿಮರಲ್ಲ. ಅದೇ ರೀತಿಯಲ್ಲಿ ನೀವು ಒಂದು ಧರ್ಮಕ್ಕೆ ಭಯೋತ್ಪಾದನೆ, ಒಂದು ಧರ್ಮದವರೇ ಕಾರಣ ಭಯೋತ್ಪಾದನೆಗೆ ಅಂತ ಹೇಳುವಂಥದ್ದು ಅದು ಒಂದು ಮನಸ್ಥಿತಿ. ಆ ಮನಸ್ಥಿತಿಯನ್ನು ನಾವು ಹೊರಗಡೆ ಬರೋಣ. ಯಾವ ಮುಸ್ಲಿಮರು ಭಯೋತ್ಪಾದನೆಯನ್ನು ಒಪ್ತಾರೆ? ಈಗ ನಾನು ಒಂದು ಮುಸ್ಲಿಂ ಹಿನ್ನೆಲೆಯಿಂದ ಬಂದಂಥವನು, ನಾನು ಭಯೋತ್ಪಾದನೆಗೆ ಭಯೋತ್ಪಾದಕರು ಎಲ್ಲ ಧರ್ಮದಲ್ಲಿ ಇರ್ಬೋದು. ನೀವು ಕೆಲವು ಮುಸ್ಲಿಮರಿಗೆ ಅದನ್ನು ಯಾಕೆ ಸೀಮಿತಗೊಳಿಸ್ತೀರಿ? ಭಯೋತ್ಪಾದಕರಲ್ಲಿ ಹಿಂದೂಗಳಿರ್ಬೋದು, ಮುಸ್ಲಿಮರು ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಯಾರೇ ಬೇಕಂದಿರ್ಬೋದು. ಒಂದು LTT ಒಂದು ಸಂಘಟನೆ ಇತ್ತು ದೇಶದಲ್ಲಿ. ಮೊದಲ ಭಯೋತ್ಪಾದನೆಯನ್ನು ಸೃಷ್ಟಿ ಮಾಡಿದಂಥವ್ರು LTT. ಸುಸೈಡ್ ಬಾಂಬನ್ನು ಮೊದಲು ಇಂಟ್ರೊಡ್ಯೂಸ್ ಮಾಡಿದಂಥವ್ರು LTT ಯಾವ ಸಂಘಟನೆ ಅಂತ ಹೇಳ್ತೀರೋ, ಅಥವಾ ಯಾವ ಧರ್ಮ ಅಂತ ಹೇಳ್ತೀರಿ? ಅಲ್ಲಿ ಹಿಂದೂಗಳಿರ್ಬೋದು, ಮುಸ್ಲಿಮರಿರ್ಬೋದು, ಕ್ರಿಶ್ಚಿಯನ್ರಿರ್ಬೋದು. ಭಯೋತ್ಪಾದನೆ, ಹಿಂಸೆಗೆ ಯಾವುದೇ ಧರ್ಮ ಇಲ್ಲ. ನಾವು ಅದನ್ನು ಮೀರಿ ನೋಡಬೇಕಾಗತ್ತೆ. ಉದ್ದೇಶಪೂರ್ವಕವಾಗಿ ಒಂದು ಧರ್ಮವನ್ನು ಟಾರ್ಗೆಟ್ ಮಾಡುವಂಥದ್ದು, ಒಂದು ಧರ್ಮದವರು ಭಯೋತ್ಪಾದಕರು, ಒಂದು ಧರ್ಮದವರು ಹಿಂಸೆಯನ್ನು ಪ್ರಚೋದನೆ ಮಾಡುವಂಥವ್ರು, ಒಂದು ಧರ್ಮದವರು ವಿಭಜನೆಕಾರಿ ಶಕ್ತಿಗಳು, ಈ ರೀತಿ ಹೇಳ್ತಾ ಒಂದು ಧರ್ಮದವರನ್ನು ಟಾರ್ಗೆಟ್ ಮಾಡೋದ್ರಿಂದ ನಮ್ಮ ದೇಶ ಉದ್ಧಾರ ಆಗೋದಿಲ್ಲ. ನಾವು ದೇಶದಲ್ಲಿ ಎಲ್ಲರೂ ಒಟ್ಟಿಗೆ ಹೋಗಬೇಕಾದ್ರೆ ಯಾವ ಧರ್ಮ, ಈಗ ಒಂದು ಧರ್ಮ ನೀವು ಹೇಳಿದಂಗೆ ಈ ಒಂದು ಧರ್ಮದಲ್ಲಿ ವಿಭಜನಾಕಾರಿ ಶಕ್ತಿಗಳಿದ್ದಾವೆ ಅಂತ ಹೇಳಿ, ಆ ಧರ್ಮದ ಪ್ರಜ್ಞಾವಂತವರು ಅಂತಹ ಮತೀಯವಾದಿಗಳನ್ನು ದೂರ ಇಡಬೇಕು. ಮುಸ್ಲಿಮರಲ್ಲಿ ವಿಭಜನಾಕಾರಿ ಶಕ್ತಿಗಳಿದ್ದರೆ ಆ ಧರ್ಮದವರ ಕರ್ತವ್ಯ ಅದು. ಆ ಧರ್ಮದ ಮೌಲ್ವಿಗಳು ಅವರೇ ಸರಿ ಮಾಡ್ಕೋಬೇಕು. ಆ ಧರ್ಮದ ಪ್ರಜ್ಞಾವಂತರು. ಮೌಲ್ವಿಗಳೇ ಜಾಸ್ತಿ ಕೋಮು ಭಾಷಣಗಳು ಮಾಡ್ತಾರೆ. ಖಂಡಿತವಾಗಿ ತಪ್ಪು. ಯಾರೇ ಮಾಡಿದ್ರು ಕೂಡ, ಮೌಲ್ವಿಗಳಿರಲಿ, ಸ್ವಾಮೀಜಿಗಳಿರಲಿ, ಅಥವಾ ಪಾದ್ರಿಗಳೇ ಇರಲಿ, ಯಾರೇ ಮಾಡಿದ್ರು ದ್ವೇಷದ ಮಾತು. ಯಾಕಂದರೆ ನಾನು ಅದನ್ನೇ ಹೇಳಿದಲ್ಲ, ಧರ್ಮದ ಭಾಷೆ ದ್ವೇಷದ ಭಾಷೆ ಆಗೋಕ್ಕೆ ಸಾಧ್ಯ ಇಲ್ಲ. ಧರ್ಮದ ಭಾಷೆ ವ್ಯಾಪಾರದ ಭಾಷೆ ಆಗೋದಕ್ಕೆ ಸಾಧ್ಯ ಇಲ್ಲ. ಪ್ರೀತಿಯ ಭಾಷೆ, ಧರ್ಮದ ಭಾಷೆ ಪ್ರೀತಿಯ ಭಾಷೆ. ಅದನ್ನು ಕಲಿಸಿದಂಥವ್ರು ಯಾರು? ಸೂಫಿಗಳು, ಶರಣರು. ನಾವು ನಮಗೆ ಮಾದರಿಯಾಗಿ ಬೇಕಾಗಿರುವಂಥವ್ರು ಯಾರು ಸೌಹಾರ್ದವನ್ನು ಹೆಚ್ಚೆಚ್ಚಿ ಮಾತಾಡ್ತಾರೆ, ಅದು ಶರಣ ಪರಂಪರೆ ಇರ್ಬೋದು, ಸೂಫಿ ಪರಂಪರೆ ಇರ್ಬೋದು, ದತ್ತ ಪರಂಪರೆ ಇರ್ಬೋದು, ಈ ರೀತಿಯ ಪರಂಪರೆಗಳು ಏನಿದಾವೆ, ಅವರು ಪ್ರೀತಿಯ ಭಾಷೆಯಲ್ಲಿ ಜನರನ್ನು ಒಗ್ಗೂಡಿಸುವಂಥ ಪ್ರಯತ್ನವನ್ನು ಮಾಡಿದರು. ನಾನು ಕೆಲವು ಉದಾಹರಣೆಗಳನ್ನು ಕೊಡ್ತೀನಿ. ನೀವು ಒಂದು ಪ್ರಶ್ನೆ, ಈಗ ಮುಸ್ಲಿಮರು ಭಯೋತ್ಪಾದಕರು ಅಂತಂದ್ರೆ ಗೌರಿ ಲಂಕೇಶ್ ಕೊಂದವ್ರೆ, ಹೌದು. ಕಲಬುರ್ಗಿ ಕೊಂದವ್ರೆ, ಹೌದು. ಪನ್ಸಾರೆ ಕೊಂದವ್ರೆ, ಕರೆಕ್ಟ್. ಪ್ರಜ್ಞಾ ಸಿಂಗ್ ಯಾರು, ಹೌದು. ಅನ್ನೋದು ಬಾಂಬ್ ಸ್ಫೋಟಗಳಾಗಿದ್ದಾವೆ. ಅದರಲ್ಲಿ ಯಾರೆಲ್ಲ ಆರೋಪಿಗಳಿದ್ದಾರೆ, ನಮ್ಮ ಹಿಸ್ಟ್ರಿಯನ್ನು ತೆಗೆದು ನೋಡಿದರೆ ಯಾವ ದೇಶದಲ್ಲಿ ಆದಂತಹ ಘಟನೆಗಳು, ಇಡೀ ಪ್ರಪಂಚದ ಹಿಸ್ಟ್ರಿ ತೆಗೆದು ನೋಡೋಣ, ಭಾರತದ ಹಿಸ್ಟ್ರಿ ತೆಗೆದು ನೋಡೋಣ, ಆದಂತಹ ಕೊಲೆಗಳು, ಹಿಂಸೆಗಳು, ಭಯೋತ್ಪಾದನೆಗಳು, ಬೇರೆ ಬೇರೆ ಕೃತ್ಯಗಳಿದ್ದಾವೆ. ಇತ್ತೀಚಿನ ಹಲವಾರು ಜನ ಶತ್ರು ರಾಷ್ಟ್ರಗಳಿಗೆ ಮಾಹಿತಿ ಕೊಟ್ಟು ಸಿಕ್ಕಿಬಿದ್ದಂಥವರಿದ್ದಾರೆ. ಅವರು ಯಾವ ಧರ್ಮದವರು? ನೋಡಿ, ನಾನು ಅದನ್ನು ಹೇಳೋದಲ್ವಾ, ನೀವು ರಾಷ್ಟ್ರದ್ರೋಹ ಅಥವಾ ಭಯೋತ್ಪಾದನೆ ಇದಕ್ಕೆ ಒಂದು ಧರ್ಮವನ್ನು ಸೀಮಿತಗೊಳಿಸಬೇಡಿ. ಆಯಾ ಧರ್ಮದಲ್ಲಿ ಯಾರಿದ್ದಾರೆ, ಆಯಾ ಧರ್ಮದಲ್ಲಿ ಭಯೋತ್ಪಾದನೆ ಇದ್ದರೆ ಅಥವಾ ಈ ರೀತಿ ಹಿಂಸೆಯನ್ನು ಪ್ರೇರಣೆ ಮಾಡುವಂಥವ್ರು ಇದ್ದರೆ ಅವರನ್ನು ದೂರ ಇಡೋಣ. ಯಾರು ಹಿಂಸೆಯನ್ನು ಪ್ರೇರಣೆ ಮಾಡ್ತಾ ಇದ್ದಾರೆ ಅವರು ನಮ್ಮ ಧರ್ಮದವರಲ್ಲ, ಅವರಿಗೆ ಧರ್ಮ ಇಲ್ಲ. ಅವರ ಧರ್ಮ ಎಲ್ಲ ಒಂದೇ. ಬಲಪಂಥೀಯ ಏನಿದೆ, ಆ ಧರ್ಮ ಏನಿದೆ, ಅವರೆಲ್ಲರೂ ಒಂದೇ.
ಯಾರು ಹಿಂಸೆಯನ್ನು ಪ್ರೇರೇಪಿಸ್ತಾರೆ ಅವ್ರಿಗೆ ಯಾವುದೇ ಧರ್ಮ ಇಲ್ಲ. ಹಿಂಸೆಯನ್ನು ಪ್ರೇರೇಪಿಸುವಂಥವರು ಮಹಿಳಾ ವಿರೋಧಿಗಳು, ಧರ್ಮ ವಿರೋಧಿಗಳು, ಸೌಹಾರ್ದದ ವಿರೋಧಿಗಳು, ಅವ್ರಿಗೆ ಯಾವುದೇ ಧರ್ಮ ಇಲ್ಲ. ಅವರೆಲ್ಲರೂ ಅವರ ಮನಸ್ಥಿತಿಗಳು ಒಂದೇ, ಅವರ ಚಿಂತನೆಗಳು ಒಂದೇ. ನಾವು ಸೌಹಾರ್ದ ಪ್ರೇಮಿಗಳು ಯಾರಿದ್ದಾರೆ, ಅದು ಹಿಂದೂ ಇರ್ಬೋದು, ಮುಸ್ಲಿಮರು ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ನಾವೆಲ್ಲ ಒಟ್ಟಾಗಿ ಹೋಗೋಣ. ದೇಶ ನಮ್ಮ ಕೈಯಲ್ಲಿದೆ. ಸೌಹಾರ್ದವನ್ನು ಉಳಿಸುವಂತಹ ರಾಯಭಾರಿಗಳು ನಾವು. ನಮ್ಮನ್ನು ವಿಭಜನೆ ಮಾಡುವಂತಹ ಶಕ್ತಿಗಳೇನಿದ್ದಾವೆ ಅದನ್ನು ದೂರ ಇಡೋಣ. ಆ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಇವತ್ತು ಆಗಬೇಕಾದಂಥ ತುರ್ತು ಅದು. ಇಲ್ಲದಿದ್ದರೆ ಇದೇ ರೀತಿ ಹಿಂಸೆಯನ್ನ ಪರಸ್ಪರ ವಿಭಜನೆ ಮಾಡ್ತಾ ಹೋದರೆ, ಪರಸ್ಪರ ಆರೋಪಗಳನ್ನು ಮಾಡ್ತಾ ಹೋದರೆ, ಪರಸ್ಪರ ದ್ವೇಷವನ್ನು ಹರಡ್ತಾ ಹೋದರೆ ನಾವು ಎಲ್ಲಿಗೆ ತಲುಪ್ತೀವಿ? ಇದಕ್ಕೆ ಒಂದು ಅಂತ್ಯವನ್ನು ಹಾಡಬೇಕಲ್ವಾ? ಆ ಅಂತ್ಯ ಆಡುವಂಥ ಜವಾಬ್ದಾರಿ ಯಾರ ಕೈಯಲ್ಲಿದೆ? ನನ್ನ ಕೈಯಲ್ಲಿದೆ, ನಿಮ್ಮ ಕೈಯಲ್ಲಿದೆ, ಈ ಸಮಾಜದ ಪ್ರಜ್ಞಾವಂತರ ಕೈಯಲ್ಲಿದೆ. ಶಿಕ್ಷಣ ಅಂದರೆ ಅದೇ ಅಲ್ವಾ? ನಾವು ಯಾವುದೋ ಒಂದು ಡಿಗ್ರಿ ತೆಗೆದುಕೊಂಡು ನಾವು ದ್ವೇಷ ಭಾಷಣ ಮಾಡಿದರೆ ನಮ್ಮನ್ನು ಶಿಕ್ಷಿತರು ಅಂತ ಯಾರು ಹೇಳೋಕ್ಕೆ ಸಾಧ್ಯ? ಶಿಕ್ಷಣ ಅಂದರೆ ಪರಸ್ಪರ ಪ್ರೀತಿಯಿಂದ ಒಗ್ಗಟ್ಟಾಗಿ ಎಲ್ಲರೂ ಈ ದೇಶದ ಪ್ರಗತಿಗೆ ಜೊತೆಗೆ ಹೋಗಬೇಕಾಗಿರೋದು ಶಿಕ್ಷಣ. ಯಾವುದೋ ಒಂದು ನೀವು ಭಯೋತ್ಪಾದನೆ ಅಂತ ಹೇಳಿದರೆ, ನಾವು ಒಂದು ಉದಾಹರಣೆ ಕೊಡ್ತೀನಿ. ಪೆಹಲ್ಗಾಮ್ ದಾಳಿ ಆಯ್ತಪ್ಪ. ಪೆಹಲ್ಗಾಮ್ ದಾಳಿಯನ್ನು ಸಮರ್ಥನೆ ಮಾಡುವಂಥವ್ರು ಯಾರಾದರೂ ಇದ್ದಾರಾ? ಒಬ್ಬ ಮನುಷ್ಯತ್ವ ಇದ್ದಂಥವನು ಕಾಶ್ಮೀರದಲ್ಲಿ ಪಾಕಿಸ್ತಾನ ನಡೆಸಿದಂತಹ ದಾಳಿಯನ್ನು ಸಮರ್ಥನೆ ಮಾಡೋಕ್ಕೆ ಸಾಧ್ಯನಾ? ಮಿಸ್ರಿ ನಮ್ಮ ಸೆಕ್ರೆಟರಿ, ಫಾರಿನ್ ಸೆಕ್ರೆಟರಿ ಅವರು ಆ ಸಂದರ್ಭದಲ್ಲಿ ಹೇಳಿದರು. ಪೆಹಲ್ಗಾಮ್ ದಾಳಿಗೆ ಕಾರಣ ಏನು ಅಂತಂದರೆ, ಪೆಹಲ್ಗಾಮ್ ದಾಳಿಯಲ್ಲಿ ನಮ್ಮ ಕಾಶ್ಮೀರವನ್ನು ಮತ್ತಷ್ಟು ಹಿಂದುಳಿಯುವಂತೆ ಮಾಡುವಂಥದ್ದು ಒಂದು. ಜೊತೆಗೆ ಕಾಶ್ಮೀರ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಹಿಂದೂ ಮುಸ್ಲಿಮರ ನಡುವೆ ವಿಭಜನೆಯನ್ನು ಉಂಟು ಮಾಡುವಂಥದ್ದು ಇದರ ಉದ್ದೇಶ, ಪಾಕಿಸ್ತಾನದ ಉದ್ದೇಶ. ನಾವು ವಿಭಜನೆ ಆಗ್ತಾ ಹೋದರೆ ಪಾಕಿಸ್ತಾನದ ಉದ್ದೇಶ ಈಡೇರ್ದಂಗೆ. ನಾವು ಯಾರೋ ಶತ್ರು ರಾಷ್ಟ್ರ ಅಂತ ಕರಿತೀವೋ, ಅಥವಾ ಯಾರು ನಮ್ಮ ದೇಶದಲ್ಲಿ ಈ ರೀತಿಯ ಹಿಂಸಾಚಾರವನ್ನು ಪಸರಿಸೋದಕ್ಕೆ ಪ್ರಯತ್ನ ಮಾಡ್ತಾರೋ ಅವರ ಪ್ರಯತ್ನಗಳು ಸಫಲ ಆದಂಗೆ. ನಾವು ಒಗ್ಗಟ್ಟಾಗಿದ್ದಿದ್ರೆ ಪಾಕಿಸ್ತಾನ ನಮ್ಮ ನಡುವೆ ವಿಭಜನೆಯನ್ನು ಉಂಟು ಮಾಡೋದಕ್ಕೆ ಸಾಧ್ಯ ಆಗುತ್ತಾ? ಮಿಸ್ರಿ ಅವರು ಏನು ಹೇಳಿದ್ದಾರೆ ಬಹಳ ಮುಖ್ಯ. ಯಾಕೆಂದರೆ ಅವರ ಉದ್ದೇಶ ಇರೋದು ಅದೇ, ಹಿಂದೂಗಳನ್ನು, ಮುಸ್ಲಿಮರನ್ನು, ಕ್ರಿಶ್ಚಿಯನ್ರ ಇಲ್ಲಿ ವಿಭಜನೆ ಮಾಡಬೇಕು, ದೇಶದಲ್ಲಿ ಒಂದು ರೀತಿಯ ಅರಾಜಕತೆಯನ್ನು ಸೃಷ್ಟಿ ಮಾಡಬೇಕು, ಅದು ಅವರ ಉದ್ದೇಶ. ನಾವು ಅದಕ್ಕೆ ಅವಕಾಶ ಕೊಡಬಾರ್ದು. ಬಟ್ ಪೆಹಲ್ಗಾದಂಥ ದಾಳಿಗಳನ್ನು, ಈ ಸೈನಿಕರ ಮೇಲೆ ಬಾಂಬ್ ಸ್ಫೋಟ ಆಗಿರೋದನ್ನು ಒಂದು ಪಕ್ಷ ರಾಜಕೀಯವಾಗಿ ಬಳಸಿಕೊಂಡು ಅಧಿಕಾರಕ್ಕೆ ಬರ್ತಾನೆ ಇರ್ತದೆ. ಹೌದು, ಖಂಡಿತವಾಗಿ. ಯಾಕಂದರೆ ಅದೇ ಇರೋದಲ್ವಾ ಇಲ್ಲಿ ರಾಜಕೀಯ. ಜನರ ನಡುವೆ ಯಾವಾಗ ರಾಜಕೀಯ ಎಂಟ್ರಿ ಆಗುತ್ತೋ, ಧರ್ಮದ ನಡುವೆ ಯಾವತ್ತು ರಾಜಕೀಯ ಎಂಟ್ರಿ ಆಗುತ್ತೋ ಅವಾಗ ಈ ರೀತಿಯ ಸಮಸ್ಯೆಗಳು ಸೃಷ್ಟಿಯಾಗುತ್ತೆ. ನೀವು ಧರ್ಮ ಮತ್ತು ರಾಜಕೀಯವನ್ನು ದೂರ ಇಡಿ. ಧರ್ಮ ಮತ್ತು ರಾಜಕೀಯ ಜೊತೆಗೆ ತೆಗೆದುಕೊಂಡು ಹೋಗಬಾರ್ದು. ಧರ್ಮ ರಾಜಕೀಯ ಒಟ್ಟಿಗೆ ಬೆಸೆದಾಗ ಅದು ಯಾವ ರೀತಿಯ ಡಿಸಾಸ್ಟರನ್ನು ಸೃಷ್ಟಿ ಮಾಡುತ್ತೆ ಎಂಬುದಕ್ಕೆ ಪಾಕಿಸ್ತಾನ, ಅಫ್ಘಾನಿಸ್ತಾನ ನಮಗೆ ಉದಾಹರಣೆ. ನಮ್ಮ ಭಾರತ ಆ ರೀತಿ ಆಗೋದು ಬೇಡ. ನಮ್ಮ ಭಾರತವನ್ನು ಇಂಡಿಯಾ ಪಾಕಿಸ್ತಾನ ಡಿವೈಡ್ ಆದಂಥ ಸಂದರ್ಭದಲ್ಲಿ ನಮ್ಮ ಭಾರತವನ್ನು ಒಗ್ಗೂಡಿಸಿದ್ದು ಇಲ್ಲಿಯ ನೆಹರು, ಗಾಂಧಿ, ಅಂಬೇಡ್ಕರು, ಮೌಲಾನಾ ಅಬುಲ್ ಕಲಾಂ ಆಜಾದ್. ನಮ್ಮನ್ನು ಒಂದು ಧರ್ಮದ ರಾಷ್ಟ್ರವನ್ನಾಗಿ ಈ ಹಿರಿಯರು ಮಾಡಿಲ್ಲ. ನಮ್ಮನ್ನು ಯಾರು ಮುಸ್ಲಿಮರು ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದ್ರಾ? ಖಂಡಿತವಾಗಿ ಭಾಗವಹಿಸಿದ್ದಾರೆ. ಓಕೆ, ನೀವು ಭಾಳ ಮುಖ್ಯವಾದಂಥ ಪ್ರಶ್ನೆಯನ್ನು ಕೇಳಿದಿರಿ. ಭಾರತದ ಸ್ವತಂತ್ರ ಹೋರಾಟದಲ್ಲಿ ಮುಸ್ಲಿಮರ ಪಾತ್ರ ಏನು ಅಂತ. ಇಂಡಿಯಾ ಗೇಟಿಗೆ ಹೋದರೆ ನಿಮಗೆ ಗೊತ್ತಾಗುತ್ತೆ. ಅಲ್ಲಿ ಕೆತ್ತಿದ್ದಾರೆ ಭಾರತದ ಸ್ವತಂತ್ರ ಹೋರಾಟದಲ್ಲಿ ಭಾಗಿಯಾದಂಥ ಮುಸ್ಲಿಮರು, ಹುತಾತ್ಮರಾದಂಥ ಮುಸ್ಲಿಮರ ಸಂಖ್ಯೆ. ಕೇವಲ ಒಂದು ಧರ್ಮದವರು ದೇಶಕ್ಕಾಗಿ ಹೋರಾಟ ಮಾಡಿ ಸ್ವತಂತ್ರ ತಂದು ಕೊಟ್ಟಿಲ್ಲ. ಇಲ್ಲಿಯ ಹಿಂದೂಗಳು, ಮುಸ್ಲಿಮರು, ಕ್ರಿಶ್ಚಿಯನ್ರು, ನಾಸ್ತಿಕರು, ಬೇರೆ ಬೇರೆ ಧರ್ಮದವರು ಎಲ್ಲರೂ ಒಟ್ಟಾಗಿ ಸ್ವತಂತ್ರ ಹೋರಾಟವನ್ನು ಮಾಡಿದ್ದಾರೆ. ಗಾಂಧಿ ಜೊತೆಗೆ ಮುಸ್ಲಿಮರು ಇದ್ದರು, ಹಿಂದೂಗಳಿದ್ದರು, ಕ್ರಿಶ್ಚಿಯನ್ರು ಇದ್ದರು. ಭಗತ್ ಸಿಂಗ್ ಜೊತೆಗೆ ಹಿಂದೂಗಳಿದ್ದರು, ಮುಸ್ಲಿಮರಿದ್ದರು, ಕ್ರಿಶ್ಚಿಯನ್ರು ಇದ್ದರು. ಎಲ್ಲರೂ ಒಟ್ಟಾಗಿ ಹೋರಾಟವನ್ನು ಮಾಡಿದ್ದಾರೆ. ನಾನು ಕೆಲವು ಇತ್ತೀಚಿನ ದಿನಗಳಲ್ಲಿ ಕೆಲವು ಹೆಸರುಗಳು ನೋಡ್ತಾ ಇದ್ದಾರೆ. ಸ್ವತಂತ್ರ ಹೋರಾಟದಲ್ಲಿ ಭಾಗಿಯಾದಂತಹ ಮುಸ್ಲಿಮರು, ಅದರಲ್ಲೂ ಬಹಳ ಮುಖ್ಯವಾಗಿ ಮಜೀದಾ ಹಸೀನಾ ಬೇಗಮ್ ಅಂತ, ಹಬೀಬಾ ಅಂತ 1857 ಹೋರಾಟದಲ್ಲಿ ಅವರಿಗೆ ಗಲ್ಲು ಶಿಕ್ಷೆ ಕೊಡಲಾಯಿತು. ಅವರು ಮುಸ್ಲಿಮರು ಮಹಿಳೆಯರಾಗಿ ಭಾರತ ಸ್ವತಂತ್ರ ಹೋರಾಟದಲ್ಲಿ ಹೋರಾಟ ಮಾಡಿ ಗಲ್ಲು ಶಿಕ್ಷೆಗೊಳಗಾದರು. ಅಸ್ಲರಿ ಬೇಗಮ್ ಅಂತ ಇದ್ದಾರೆ, ಬೇಗಮ್ ಮೆಹಬೂಬಾ ಫಾತಿಮಾ. ಇದು ಕೇವಲ 4-5 ಹೆಸರುಗಳನ್ನು ಕೊಟ್ಟೆ. ಈ ರೀತಿಯ ಹಲವಾರು ಹೆಸರುಗಳು. ಅಶ್ಫಕುಲ್ಲಾ ಖಾನ್ ಅಂತ ಹೆಸರು ನಾವೆಲ್ಲರೂ ಕೇಳಿರ್ಬೋದು. ನಗ್ನಗ್ತಾ ಬಟ್ ಅದು ಸ್ವಾತಂತ್ರ್ಯಕ್ಕಾಗಿ ನೇಣಿಗೆ ಒಡ್ಡಿದಂಥವರು ಅಶ್ಫಕುಲ್ಲಾ ಖಾನ್, ಭಗತ್ ಸಿಂಗ್ ರೀತಿಯಲ್ಲಿ. ಆ ರೀತಿಯ ಅದೆಷ್ಟು ಹೋರಾಟಗಾರರನ್ನು ಇತಿಹಾಸದಲ್ಲಿ ನೀವೇನು ಹೆಸರು ಹೇಳಿದ್ರಲ್ಲ, ಅವ್ಯಾವ ಹೆಸರುಗಳು ನಮಗೆ ಕಿವಿ ಬೀಳಲ್ಲ. ಅದೇ ಸಮಸ್ಯೆ ಆಗಿರೋದು. ಏನು ಇದು ಹಿಸ್ಟ್ರಿನ ಹೆಂಗೆ ಅರ್ಥ ಮಾಡ್ಕೊಳ್ಳಿ? ಖಂಡಿತವಾಗಿ. ಯಾಕಂದರೆ ಮುಸ್ಲಿಮರು ದೇಶ ವಿರೋಧಿಗಳು, ಮುಸ್ಲಿಮರು ದೇಶಕ್ಕಾಗಿ ಏನು ಕೊಡುಗೆಯನ್ನು ಕೊಟ್ಟಿಲ್ಲ, ಈ ರೀತಿಯ ತಪ್ಪು ಕಲ್ಪನೆಗಳನ್ನು ಬಿತ್ತಿ ಮುಸ್ಲಿಮರು ಕೂಡ, ಯಾಕಂದರೆ ಇಲ್ಲಿ 2 ಸಮುದಾಯದವರ ಜವಾಬ್ದಾರಿ ಇರುತ್ತೆ. ಇಲ್ಲಿ ಹಿಂದೂಗಳು ಮತ್ತು ಮುಸ್ಲಿಮರು ಇಬ್ಬರು ಸೇರಿಕೊಂಡು ನಾವು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ, ಕ್ರಿಶ್ಚಿಯನ್ರು ಎಲ್ಲರೂ ಸೇರಿಕೊಂಡು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡಿದ್ವಿ. ದೇಶದ ಸ್ವಾತಂತ್ರ್ಯವನ್ನು ನಮ್ಮ ಹಿರಿಯರು ತಂದು ಕೊಟ್ಟರು. ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ. ಸ್ವತಂತ್ರ ಹೋರಾಟದಲ್ಲಿ 2 ಪುಸ್ತಕಗಳು ಭಾಳ ಇಂಟ್ರೆಸ್ಟಿಂಗ್ ಇದ್ದಾವೆ. ಸ್ವತಂತ್ರ ಹೋರಾಟದಲ್ಲಿ ಮುಸ್ಲಿಮರ ಪಾತ್ರ ಅಂತ ಒಂದು ಪುಸ್ತಕ ಇದೆ, ಸ್ವತಂತ್ರ ಹೋರಾಟದಲ್ಲಿ ಮುಸ್ಲಿಂ ಮಹಿಳೆಯರ ಪಾತ್ರ ಅಂತ ಒಂದು ಪುಸ್ತಕ ಇದೆ. ಎರಡೂ ಕನ್ನಡಕ್ಕೆ ಬಂದಿದೆ, ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಆಗಿದೆ. ಆ ಪುಸ್ತಕದಲ್ಲಿ
ಜಲಿಯನ್ ವಾಲಾಬಾಗಲ್ಲಿ ನಡೆದಂತಹ ಹತ್ಯಾಕಾಂಡದಲ್ಲಿ ಪ್ರಾಣ ತೆತ್ತಂತಹ ಮುಸ್ಲಿಮರ ಸಂಖ್ಯೆ ಎಷ್ಟು ಜನರಿದೆ ಎಂಬುದರ ಬಗ್ಗೆ ಉಲ್ಲೇಖ ಇದೆ. ಸ್ವತಂತ್ರ ಹೋರಾಟಕ್ಕಾಗಿ ಮುಸ್ಲಿಮರು ಗಲ್ಲಿ ಶಿಕ್ಷೆಗೆ ಎಷ್ಟು ಜನ ಒಳಗಾದರು ಎಂಬುದರ ಬಗ್ಗೆ ಉಲ್ಲೇಖ ಇದೆ. ಸ್ವತಂತ್ರ ಹೋರಾಟದಲ್ಲಿ ಗಾಂಧಿ, ನೆಹರು, ಬೇರೆ ಬೇರೆ ಹೋರಾಟಗಾರರ ಜೊತೆಗೆ, ಅದು ರೆವಲ್ಯೂಷನರಿ ಪಾರ್ಟಿ ಆಗಿರ್ಬೋದು, ಕಮ್ಯುನಿಸ್ಟ್ ಪಾರ್ಟಿ ಆಗಿರ್ಬೋದು, ಬೇರೆ ಬೇರೆ ಹೋರಾಟದ ಜೊತೆಗೆ ಮುಸ್ಲಿಮರ ಭಾಗಿದಾರಿಕೆ ಎಷ್ಟರ ಮಟ್ಟಿಗಿತ್ತು ಎಂಬುದರ ಬಗ್ಗೆ ಬಹಳ ವಿವರವಾದಂತಹ ಮಾಹಿತಿಗಳು ಆ ಪುಸ್ತಕದಲ್ಲಿದ್ದಾವೆ. ಇವತ್ತು ಅಂದರೆ ಸ್ವಾತಂತ್ರ್ಯ ಹೋರಾಟದ ಈ ಸಂದರ್ಭದಲ್ಲಿ ಕೂಡ ನಾವು ಅವರನ್ನು ನೆನಪಿಸಿಕೊಳ್ಬೇಕಾಗುತ್ತೆ. ಯಾಕೆಂದರೆ ಮುಸ್ಲಿಮರ ಬಗ್ಗೆ ಒಂದು ರೀತಿಯ ತಪ್ಪು ಕಲ್ಪನೆಯನ್ನು ಬಿತ್ತಿ ಮುಸ್ಲಿಮರು ಸ್ವತಂತ್ರ ಹೋರಾಟದಲ್ಲಿ ಭಾಗಿಯಾಗಿಲ್ಲ, ಅವರು ದೇಶದ್ರೋಹಿಗಳು, ದೇಶಕ್ಕಾಗಿ ಏನು ಮಾಡಿಲ್ಲ, ಈ ರೀತಿಯ ತಪ್ಪು ಕಲ್ಪನೆಯನ್ನು ಬಹಳ ವ್ಯವಸ್ಥಿತವಾಗಿ ಬಿತ್ತುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಈ ನಾಡಿನ ಮುಸ್ಲಿಮರು, ಈ ನಾಡಿನ ಸೌಹಾರ್ದ ಪ್ರೇಮಿಗಳು, ಈ ನಾಡಿನಲ್ಲಿ ಯಾರೆಲ್ಲ ಜಾತ್ಯತೀತತ್ವವನ್ನು ಒಪ್ಕೊಳ್ತಾರೋ ನಾವೆಲ್ಲರೂ ಕೂಡ ಇದರ ಬಗ್ಗೆ ಹೆಚ್ಚೆಚ್ಚು ಮಾತಾಡಬೇಕಾಗಿದೆ. ಸ್ವತಂತ್ರ ಹೋರಾಟದಲ್ಲಿ ಎಷ್ಟು ಜನ ಮುಸ್ಲಿಮರಿದ್ದರು, ಎಷ್ಟು ಝಾನ್ಸಿ ರಾಣಿ ಜೊತೆಗೆ ಹೋರಾಟ ಮಾಡಿದಂಥ ಮುಸ್ಲಿಂ ಮಹಿಳೆ ಯಾರು, ಈ ಎಲ್ಲವನ್ನು ನಾವು ಬಿತ್ತಬೇಕಾಗಿದೆ, ಜನರ ಮುಂದೆ ತಿಳಿದಿಡಬೇಕಾಗುತ್ತೆ. ಆ ಕೆಲಸ ಮಾಡಬೇಕಾದಂತಹ ಮುಸ್ಲಿಮರ ಜವಾಬ್ದಾರಿ ಕೂಡ ಹೌದು, ಮತ್ತೊಂದು ಸಮುದಾಯದ ಜವಾಬ್ದಾರಿ ಕೂಡ ಹೌದು. ಅಲ್ಲ, ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂದರೆ ಈ ನಮ್ಮ ದೇಶದ ಇತಿಹಾಸವನ್ನು ದಾಖಲಿಸಿದವರು ಯಾರು, ಅಥವಾ ಸ್ವತಂತ್ರ ನಂತರದ ಇತಿಹಾಸವನ್ನು, ಅಂದರೆ ಅಕ್ಷರ ಯಾರ ಕೈಲಿತ್ತು, ಶಿಕ್ಷಣ ಯಾರ ಕೈಲಿತ್ತು, ಅವ್ರು ಬರೆಯುವಾಗ ಉದ್ದೇಶಪೂರ್ವಕವಾಗಿ ಇಂಥ ಹೆಸರುಗಳು ಮರೆಮಾಚಿದ್ರ? ಹೌದು, ಇರ್ಬೋದು. ಅದರಿಂದ ರಾಜಕೀಯ ಕಾರಣಗಳಿತ್ತ? ಈಗ ನಾವು ಪಠ್ಯಪುಸ್ತಕಗಳಿಗೆ ಓದಂಥ ಸಂದರ್ಭದಲ್ಲಿ ಮೊಹಮ್ಮದ್ ಗೋರಿ, ಮೊಹಮ್ಮದ್ ಗಜ್ನಿ ಅಂಥದ್ದೆಲ್ಲ ಲುಟೇರಿಗಳು, ನಮ್ಮನ್ನು ದಾಳಿಕೋರರು, ಮುಸ್ಲಿಮರು, ನಾವು ಇದನ್ನೇ ಕೇಳ್ಕೊಂಡು ಬೆಳಿತೀವಿ. ಮಕ್ಕಳು ಕೂಡ ಇದನ್ನೇ ಕೇಳ್ಕೊಂಡು ಬೆಳೀತಾರೆ. ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಶಾರುಖ್ ಖಾನ್ ಒಂದೇ ರೀತಿಯಲ್ಲಿ ಕಾಣಿಸ್ತಾನೆ, ತಾಲಿಬಾನ್ ಯಾರಿದ್ದಾರೆ, ಮುಲ್ಲಾ ಉಮರ್ ಏನಿದ್ದಾರೆ ಅವನು ಒಂದೇ ರೀತಿಯಲ್ಲಿ ಕಾಣ್ತಾನೆ. ಅಂದರೆ ಇಲ್ಲಿ ಶಾರುಖ್ ಖಾನ್ ಕೂಡ ಭಯೋತ್ಪಾದಕರಾಗಿ ಕಾಣ್ತಾರೆ, ಮುಲ್ಲಾ ಉಮರ್ ಕೂಡ ಅಥವಾ ತಾಲಿಬಾನಿಗಳು ಕೂಡ ಭಯೋತ್ಪಾದಕರಾಗಿ ಕಾಣ್ತಾರೆ. ಇಲ್ಲಿ ವ್ಯತ್ಯಾಸಗಳಿಲ್ಲ. ಈ ಇತಿಹಾಸದಲ್ಲಿ ಈ ರೀತಿಯ ಅನ್ಯಾಯ ಕೇವಲ ಮುಸ್ಲಿಮ್ಗಷ್ಟೇ ಆಗಿರೋದಲ್ಲ, ದಲಿತರಿಗೂ ಆಗಿದೆ. ಹೌದು, ಇಲ್ಲಿ ಯಾರು ಶೋಷಣೆಗೊಳಗಾದಂಥ ಸಮುದಾಯಗಳೇನಿದ್ದಾವೆ, ಯಾರು ಅನ್ಯಾಯಕ್ಕೆ ತುಳಿತಕ್ಕೊಳಗಾದಂಥ ಸಮುದಾಯಗಳೇನಿದ್ದಾವೆ, ಅವರ ಕಾಂಟ್ರಿಬ್ಯೂಷನನ್ನು ವ್ಯವಸ್ಥಿತವಾಗಿ ಮುಚ್ಚಿ ಹಾಕುವಂಥ ಕೆಲಸಗಳು ನಡೆದಿದ್ದಾವೆ. ಇದು ವಾಸ್ತವ. ಹಾಗಂತ ಆ ವಾಸ್ತವವನ್ನು ನಾವು ಒಪ್ಕೊಂಡು ಅದನ್ನು ಸರಿಪಡಿಸುವಂಥ ಕೆಲಸಗಳನ್ನು ಕೂಡ ಮಾಡಬೇಕು. ಸರಿಪಡಿಸುವಂಥ ಕೆಲಸಗಳನ್ನು ಪ್ರೀತಿ ಭಾಷೆಯಿಂದ ಮಾಡೋಣ, ದ್ವೇಷದ ಭಾಷೆಯಿಂದ ಅಲ್ಲ. ನಮ್ಮನ್ನು ಯಾರು ತುಳಿದ್ರು ನಾವು ಅದನ್ನು ತುಳಿಬೇಕೆಂಬುದಕ್ಕೆ ಪರಿಹಾರ ಅಲ್ಲ. ನಾನು ಅದಕ್ಕೆ ಹೇಳ್ತಾ ಇರೋದು, ಒಂದು ಕೋಮುವಾದಕ್ಕೆ ಮತ್ತೊಂದು ಕೋಮುವಾದ ಪರಿಹಾರ ಅಲ್ಲ. ದ್ವೇಷಕ್ಕೆ ದ್ವೇಷ ಪರಿಹಾರ ಅಲ್ಲ, ದ್ವೇಷಕ್ಕೆ ಪ್ರೀತಿಯ ಭಾಷೆ ಪರಿಹಾರ. ನಾನು ಹೆಚ್ಚು ಹೇಳುವಂಥದ್ದು, ದ್ವೇಷವನ್ನು ನಾವು ಪ್ರೀತಿಯ ಮೂಲಕ ಎದುರಿಸೋಣ. ದ್ವೇಷಕ್ಕೆ ದ್ವೇಷವನ್ನು ನಾವು ಆ ರೀತಿಯ ಸಂಕಟವನ್ನು ಕಟ್ಟೋದು ಬೇಡ. ದ್ವೇಷಕ್ಕೆ ಪ್ರೀತಿಯ ಭಾಷೆಯಲ್ಲಿ ಮಾತಾಡೋಣ. ಯಾರು ನಮ್ಮನ್ನು ದ್ವೇಷ ಮಾಡಿದರು, ಯಾರು ನಮ್ಮಲ್ಲಿ ಎದೆ ಬಗೆದರೆ 2 ಅಕ್ಷರ ಇಲ್ಲ ಅಂತ ಯಾರು ಹೇಳಿದರು, ಯಾರು ಮುಸ್ಲಿಮರು ದ್ವೇಷದ್ರೋಹಿಗಳು ಹೇಳಿದರು, ಯಾರು ಮುಸ್ಲಿಮರು ದಾಳಿಕೋರರು ಅಂತ ಹೇಳಿದರು, ಅವರಿಗೆ ಉತ್ತರವನ್ನು ಕೊಡಬೇಕಾಗಿರೋದು ನಾವು ಪ್ರೀತಿಯಿಂದ. ನಾವು ಕೋಮುವಾದಿಗಳಿಗೆ ಕೋಮುವಾದದ ಮೂಲಕನೇ ಉತ್ತರ ಕೊಡ್ತೀವಿ ಅಂತ ಹೇಳಿದರೆ ಖಂಡಿತವಾಗಿ ಅದು ಪರಿಹಾರ ಆಗೋದಿಲ್ಲ, ಅದು ಮತ್ತೊಂದು ಡಿಸಾಸ್ಟರ್ ಆಗುತ್ತೆ. ನಾವು ಪ್ರೀತಿಯ ಭಾಷೆಯಲ್ಲಿ ಮಾತಾಡ್ತಾ, ಸೌಹಾರ್ದದ ಭಾಷೆಯಲ್ಲಿ ಮಾತಾಡ್ತಾ ಅವರಿಗೆ ಉತ್ತರವನ್ನು ಕೊಡಬೇಕಾಗತ್ತೆ. ಆ ಕೆಲಸವನ್ನು ಹೆಚ್ಚು ಮಾಡಬೇಕು. ಮತ್ತಷ್ಟು ವಿಚಾರಗಳ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ. ಧನ್ಯವಾದಗಳು. ಥ್ಯಾಂಕ್ ಯು. ಓಕೆ.